ಪ್ರಪಂಚದ ಮೋಕ್ಷ ಪ್ರದಾತನಾದ ಯೇಸು ಕ್ರಿಸ್ತನವರ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭೋದಯ. ಈ ದಿನದ ದೇವರ ವಾಕ್ಯ ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯದ 19-20 ವಚನಗಳು. ದ ಗಾಸ್ಪಲ್ ಅಕಾರ್ಡಿಂಗ್ ಟು ಸೇಂಟ್ ಮ್ಯಾಥ್ಯೂ ಚಾಪ್ಟರ್ 6 ವರ್ಸಸ್ 19 and 20. ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡಿರಿ, ಇಲ್ಲಿ ಅಂತೂ ಅದು ನುಸಿ ಹಿಡಿದು ಕಿಲುಬು ಹೊತ್ತಿ ಕೆಟ್ಟು ಹೋಗುವುದು. ಇಲ್ಲಿ ಕಳ್ಳರು ಕನ್ನ ಕೊರೆದು ಕದಿಯುವರು, ಆದರೆ ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಿರಿ, ಅಲ್ಲಿ ಅದು ನುಸಿ ಹಿಡಿದು ಕಿಲುಬು ಹೊತ್ತಿ ಕೆಟ್ಟು ಹೋಗುವುದಿಲ್ಲ. ಅಲ್ಲಿ ಕಳ್ಳರು ಕನ್ನ ಕೊರೆಯುವುದೂ ಇಲ್ಲ, ಕದಿಯುವುದೂ ಇಲ್ಲ. ಡು ನಾಟ್ ಲೇ ಅಪ್ ಫಾರ್ ಯುವರ್ ಸೆಲ್ವ್ಸ್ ಟ್ರೆಸರ್ಸ್ ಆನ್ ಅರ್ತ್, ವೇರ್ ಮಾತ್ ಆ್ಯಂಡ್ ರಸ್ಟ್ ಡೆಸ್ಟ್ರಾಯ್ ಆ್ಯಂಡ್ ವೇರ್ ಥೀವ್ಸ್ ಬ್ರೇಕ್ ಇನ್ ಆ್ಯಂಡ್ ಸ್ಟೀಲ್. ಬಟ್ ಲೇ ಅಪ್ ಫಾರ್ ಯುವರ್ ಸೆಲ್ವ್ಸ್ ಟ್ರೆಸರ್ಸ್ ಇನ್ ಹೆವೆನ್, where neither moth nor rust destroys and where thieves do not break in and steal. ಪ್ರೀತಿಯ ದೇವಜನರೇ, ಕರ್ತನಾದ ಯೇಸು ಕ್ರಿಸ್ತರು ತನ್ನ ಶಿಷ್ಯರಿಗೆ ಹೇಳಿದಂತಹ ಮಾತುಗಳು. ನೀವು ಭೂಲೋಕದಲ್ಲಿ ಗಂಟು ಮಾಡಿಟ್ಟುಕೊಳ್ಳುವುದರ ಬದಲು ನಿಮ್ಮ ಗಂಟು ಅಥವಾ ನಿಮ್ಮ ನಿಧಿ ಪರಲೋಕದಲ್ಲಿ ಇರಬೇಕು ಎಂಬುದಾಗಿ ಯೇಸು ಕ್ರಿಸ್ತರು ಆಶಿಸ್ತಾ ಇದ್ದಾರೆ. ಕಾರಣ, ಈ ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಂಡ್ರೆ ಇಲ್ಲಿ ಅದು ನುಸಿ ಹತ್ತುತ್ತೆ, ಕಿಲುಬು ಹಿಡಿಯುತ್ತೆ ಮತ್ತು ಕಳ್ಳರು ಕನ್ನ ಕೊರೆದು ಅದನ್ನು ಕದ್ದುಕೊಳ್ತಾರೆ. ಆದರೆ ನಿಮ್ಮ ದ್ರವ್ಯ, ನಿಮ್ಮ ಬೊಕ್ಕಸ ಪರಲೋಕದಲ್ಲಿಟ್ಟುಕೊಂಡಾಗ ಅಲ್ಲಿ ಆ ಒಂದು ದ್ರವ್ಯಕ್ಕೆ ನುಸಿ ಹಿಡಿಯುವುದಿಲ್ಲ, ಕಿಲುಬು ಹತ್ತುವುದಿಲ್ಲ ಮತ್ತು ಅಲ್ಲಿ ಕಳ್ಳರು ಕನ್ನ ಕೊರೆದು ನಿಮ್ಮ ಹಣವನ್ನು ಕದ್ದುಕೊಳ್ಳುವುದಿಲ್ಲ. ಹಾಗಾದರೆ ಪ್ರೀತಿಯ ದೇವಜನರೇ, ಅಶಾಶ್ವತವಾಗಿರ್ತಕ್ಕಂತಹ ಈ ಲೋಕದಲ್ಲಿ ನಾವು ಧನವನ್ನು ಕೂಡಿಸಿಟ್ಟುಕೊಂಡು ನಾವು ಶ್ರೀಮಂತರಾಗಿ ಇರುವುದಕ್ಕಿಂತ ಬದಲು ನಾವು ಪರಲೋಕದಲ್ಲಿ ಶಾಶ್ವತವಾದಂತಹ ಲೋಕದಲ್ಲಿ ನಮ್ಮ ಧನವನ್ನು ಕೂಡಿಸಿಟ್ಟುಕೊಂಡು ಅಲ್ಲಿ ನಾವು ಶ್ರೀಮಂತರಾಗಿರುವುದಕ್ಕೆ ನಾವು ಪ್ರಯತ್ನಿಸೋಣ. ಆ ರೀತಿಯಾಗಿ ಮಾಡಲಿಕ್ಕೆ ದೇವರು ನಮ್ಮೆಲ್ಲರಿಗೂ ಕೂಡ ಸಹಾಯವನ್ನು ಮಾಡಲಿ. ದೇವರು ಈ ವಾಕ್ಯಗಳ ಮೂಲಕ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು. ಹ್ಯಾವ್ ಎ ನೈಸ್ ಡೇ.